ಶುಭ ಮುಂಜಾನೆ. ಈ ಗೋಷ್ಠಿಗೆ ನೆರೆದಿರುವ ಎಲ್ಲರಿಗೂ ಹಾರ್ದಿಕ ಸ್ವಾಗತ. ನಗೆ ಸಾರ್ವಭೌಮ, ಹಾಸ್ಯ ಚಕ್ರವರ್ತಿ, ಸಹೃದಯಿ ವಾಗ್ಮಿ ಗಂಗಾವತಿ ಪ್ರಾಣೇಶ್ ಅವರು ಇವತ್ತು ನಮ್ಮ ಮುಂದೆ ಪ್ರತ್ಯಕ್ಷವಾಗಿದ್ದಾರೆ ಅಂತಂದರೆ ನನಗೆ ವಿಸ್ಮಯ, ಸಂತೋಷ ಎರಡೂ ಒಟ್ಟೊಟ್ಟಿಗೆ ಆಗ್ತಾ ಇದೆ. ಇಲ್ಲಿ ನೆರೆದಿರುವ ಜನಸಂಖ್ಯೆ ಅದಕ್ಕೆ ಸಾಕ್ಷಿ. ಸರ್, ನಾನು ಒಬ್ಬ ವೈದ್ಯೆ. ಸೊ ಲಾಫ್ಟರ್ ಇಸ್ ದ ಬೆಸ್ಟ್ ಮೆಡಿಸಿನ್ ಸರ್. ನೀವು ಇವತ್ತೇನಾದರೂ ಆ್ಯಪಲ್ ತಿಂದಿದ್ದೀರಾ ಸರ್? ಸೊ ನಮ್ಮ ರೂವಾರಿಗಳು ಈ ಎರಡು ಸ್ಟೇಟ್ಮೆಂಟ್ನ ಹೊರತುಪಡಿಸ್ಬಿಟ್ಟು ನಮ್ಮಿಬ್ಬರನ್ನು ಒಂದು ಮಾಡಿಬಿಟ್ಟಿದ್ದಾರೆ ಸರ್. ಸರ್, ತಾವು ಅಭಿನವ ಬೀಚಿಯವರ ಸಾಹಿತ್ಯದಿಂದ ಪ್ರೇರೇಪಿತರಾಗಿ ಗಂಗಾವತಿಯಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ದೇಶ ವಿದೇಶಗಳಿಗೆ ಹೋಗ್ತಾ ಹೋಗ್ತಾ ಇಷ್ಟೆತ್ತರಕ್ಕೆ ಬೆಳೆದ್ಬಿಟ್ಟಿದ್ದೀರಾ ಸರ್. ಸರ್, ನನಗೆ ಕೆಲವು ಪ್ರಶ್ನೆಗಳಿದೆ. ನಿಮ್ಮ ಜೊತೆ ಇಂಟರ್ವ್ಯೂ ಅಂದ ತಕ್ಷಣ ನಾನು ಏನೇನೋ ಸ್ವಲ್ಪ ಓದ್ಕೊಂಡೆ, ನಿಮ್ಮ ಇಂಟರ್ವ್ಯೂಗಳು ನೋಡಿದೆ, ನಿಮ್ಮ ಪುಸ್ತಕಗಳನ್ನು ಓದೆ. 14 ಪುಸ್ತಕಗಳನ್ನು ಬರೆದಿದ್ದೀರಾ ಸರ್ ತಾವು. ಸರ್, ಅದು ಓದ್ತಾ ನನಗೊಂದು ವಿಚಿತ್ರ ಅನ್ನೋವಂಥ ವಿಷಯ ಕಣ್ಣಿಗೆ ಬಿತ್ತು. ಅದೇನಂತಂದರೆ, ಈ ಗ್ರೀಕ್ ಇವರಿದ್ರಲ್ಲ ಫಿಲಾಸಫರ್ಸು, ಪ್ಲೇಟೋ ಮತ್ತು ಅರಿಸ್ಟಾಟಲ್, ಆ ಕಾಲದಲ್ಲಿ ನಗೋದೆ ನಿಷಿದ್ಧ ಆಗಿತ್ತಂತೆ ಸರ್. ಅಲ್ಲಿಂದ ನಾವೀಗ ಸ್ಟ್ಯಾಂಡಪ್ ಕಾಮಿಡಿ, ವಿಜುವಲ್ ಕಾಮಿಡಿ, ಅವ್ರು ಯಾಕಂದರೆ ಆ ಯುಟೋಪಿಯನ್ ಕಾನ್ಸೆಪ್ಟಲ್ಲಿ ಯಾರೂ ನಗಲೇಬಾರದು, ಗಹಗೈಸಂತೂ ನಗಲೇಬಾರದು, ನಗು ಯಾವಾಗಲೂ ಇನ್ನೊಬ್ಬರನ್ನ ಲೇವಡಿ ಮಾಡೋದ್ರಿಂದನೇ ಹುಟ್ಟುತ್ತೆ ಅಂತ ಹೇಳಿದ್ರಂತೆ. ಅಲ್ಲಿಂದ ಈಗ ಬಂದಿದ್ದೀವಿ ಸರ್ ನಾವು ವಿಜುವಲ್ ಕಾಮಿಡಿ, ರೀಲ್ಸ್ ಯುಗಕ್ಕೆ. ಅದಕ್ಕೆ ತಮ್ಮ ಅಭಿಪ್ರಾಯ ಏನು ಸರ್? ನಿಜವಾದ ಹಾಸ್ಯ ಪ್ರಜ್ಞೆ ಅಂದರೆ ಏನು? ಯಾವುದಕ್ಕೆ ನಗಬೇಕು, ಯಾವುದಕ್ಕೆ ನಗಬಾರ್ದು? ಹಲೋ ಮೈಸೂರಿನ ಎಲ್ಲ ಪ್ರಜ್ಞಾವಂತ ಪ್ರೇಕ್ಷಕರಿಗೆ ನನ್ನ ಹೃತ್ಪೂರ್ವಕ ಅನಂತ ನಮನಗಳು. ನನಗೆ ತಿಳಿದಿದ್ದು ಮಾತಾಡಿ ಗೊತ್ತಾಗಲಿ, ಪ್ರಶ್ನೆಗೆ ಉತ್ತರ ಕೊಟ್ಟು ಗೊತ್ತಿಲ್ಲ. ಇದು ಒಂದು ಹೊಸ ಪೇಚಿಗೆ ಸಿಲುಕಿಸಿದಿರಿ ನೀವು. ಅದೇ ಇದು ಹೇಗಿರುತ್ತೆ ಅಂತ ನೋಡಬೇಕಂತಲೇ ನಿನ್ನೆನೇ ಬಂದಿದ್ದೀನಿ ನಾನು. ನನ್ನ ಜೀವನದಲ್ಲಿ ಕಾರ್ಯಕ್ರಮದ ಸ್ಟೇಜ್ಗೆ 1 ಗಂಟೆ ಮುಂಚಿತವಾಗಿ ಹೋಗೋನು ನಾನು. ನಿನ್ನೆಯಿಂದ ಇಲ್ಲಿ ಕೂತು ಎಲ್ಲ ಗೋಷ್ಠಿಗಳನ್ನ ನೋಡಿದೆ. ನಿಮ್ಮೆಲ್ಲರ ಅಭಿಮಾನ ನಿನ್ನೆ ನಿಂತವ್ರನ್ನ ನೋಡಿರಲಿಲ್ಲ ನಾನು. ಇವತ್ತು ನಿಂತಿರೋಕ್ಕೆ ದಯವಿಟ್ಟು ನಿಮ್ಮೆಲ್ಲರ ಕ್ಷಮೆಯನ್ನು ಕೇಳ್ತೀನಿ. ನಿಮ್ಮ ಅಭಿಮಾನಕ್ಕೆ ನಾನು ಚಿರಋಣಿ. ಹಾಸ್ಯಕ್ಕಿರೋ ಶಕ್ತಿ ಅಂದರೆ ಇದೇನೆ, ಕೂತವ್ರನ್ನ ನಿಲ್ಲೋ ಹಾಗೆ ಮಾಡ್ತದೆ, ನಿಂತವ್ರನ್ನ ಓಡೋ ಹಾಗೆ ಮಾಡೋದು ಮತ್ತು ಬೇರೆ ಇದೆ ಅದು. ಮೇಡಮ್ ಅವರು ಪ್ರಶ್ನೆ ಕೇಳಿದರು, ನಿಜವಾದ ಹಾಸ್ಯ ಪ್ರಜ್ಞೆ ಅಂದರೆ ಏನು? ಯಾವುದಕ್ಕೆ ನಗಬೇಕು, ಯಾವುದಕ್ಕೆ ನಗಬಾರ್ದು? ತನ್ನನ್ನೇ ತಾನು ನೋಡಿಕೊಂಡು ನಗೋದಿದೆಯಲ್ಲ, ಅದು ನಿಜವಾದಂಥ ಹಾಸ್ಯ ಪ್ರಜ್ಞೆ. ಇನ್ನೊಬ್ಬರನ್ನ ನೋಡಿ ನಗೋದಿದೆಯಲ್ಲ, ಅದರಂಥ ದುರಂತ ಅಸಂಸ್ಕೃತಿ ಬೇರೆ ಯಾವುದಿಲ್ಲ. ಇನ್ನೊಬ್ಬರನ್ನ ನೋಡಿ ಯಾವತ್ತೂ ನಗಬಾರ್ದು. ಇನ್ನೊಬ್ಬರು ಅವನ ನೋಡಿ ನಗೋನ್ನ ನಾವು ಅವನು ಕೂಡ ನಗೋ ಹಾಗೆ ಮಾಡಬೇಕು. ಅದು ಸಾಹಿತ್ಯದ ಉದ್ದೇಶ, ಹಾಸ್ಯ ಸಾಹಿತ್ಯದ ಉದ್ದೇಶ. ಈ ಹಿನ್ನೆಲೆಯಲ್ಲಿ ನನಗೆ ತುಂಬ ಹಿಡಿಸಿದ್ದು ನಿಮಗೆಲ್ಲ ಗೊತ್ತಿರುವಂತೆ ನಮ್ಮ ಬೀಚಿಯವರ ಕಾದಂಬರಿಗಳು. ರಾಯಸಂ, ಭೀಮಸೇನರಾವ್. ನನ್ನನ್ನು ದಯವಿಟ್ಟು ಬೀಚಿ ಅಂತ ಕರಿಬೇಡಿ, ಅಭಿನವ ಬೀಚಿ ಅಂತ ಕರಿಬೇಡಿ. ನನಗೆ ಭಾಳ ಮುಜುಗರ ಆಗ್ತದೆ. ಸುಮ್ಮನೆ ಏನಾದರೂ ನಿಮ್ಮ ಮುಂದೆ ಏನೂ ಇಲ್ವಲ್ಲ ಸರ್, ಅದಕ್ಕೆ ಹಾಗೆ ಹಾಕ್ತೀವಿ ಅಂತಾರೆ ಕೆಲವರು. ಅದಂತೂ ಇನ್ನೂ ಕೆಟ್ಟದು, ಬೇಡ. ಅದಂತೂ ತೀರಾ ಕೆಟ್ಟ ಸಂಪ್ರದಾಯ. ಅದಕ್ಕೆ ಗಂಗಾವತಿ ಪ್ರಾಣೇಶ್ ಅಂದರೆ ಸಾಕು. ಬೀಚಿಗೆ ನಾನು ಚಿರಋಣಿಯಾಗಿದ್ದೇನೆ ಅವರಿಗೆ. ನಾನು ಅವ್ರು ನೋಡಲೇ ಇಲ್ಲ. ಅವ್ರನ್ನ ನೋಡಿದ ಮೇಲೆ ನನಗನ್ನಿಸ್ತು, ಸಮಾಜದಲ್ಲಿ ಓರೆಕೋರೆಗಳನ್ನು ಹೇಗೆ ತಿದ್ದಿದ್ರವರು ಮಾತಿನ ಚಾವಟಿ ಮೂಲಕ ಅಂತ. ಹಿರಣ್ಣಯ್ಯವರು ಕೂಡ ಬೀಚಿಯವರು ಸ್ನೇಹಿತರಾಗಿದ್ದರು, ಅತ್ಯಂತ ಅವರ ಅಭಿಮಾನಿಗಳಾಗಿದ್ದರು. ಜೊತೆಗೂಡಿ ಎಲ್ಲವನ್ನು ಮಾಡಿದಂಥವ್ರು, ಬೀಚಿ ಹಿರಣ್ಣಯ್ಯ ಸೇರಿ ಎಲ್ಲವನ್ನು ನೋಡಿದಂಥವ್ರು, ಎಲ್ಲವನ್ನು ಮಾಡಿದಂಥವ್ರು. ಅವರು ಅನುಭವಿಸಿ ಮಾಡಿದ್ದನ್ನು ಇವತ್ತು ನಾವು ಅವರ ಕಾದಂಬರಿಗಳನ್ನು ಓದಿ, ಅವರ ಕೃತಿಗಳನ್ನು ಓದಿ ಅನುಭವಿಸ್ತಾ ಇದ್ದೀವಿ. ಒಂದು ಕೃತಿಯನ್ನು ಓದಿ ಬಿಸಾಕಿದ್ದೀನಿ ಸಾರ್ ಅಂತಾರೆ ಕೆಲವರು. ಓದಿ ಬಿಸಾಕ್ತೀವಿ ಅಂತ ಯಾವತ್ತೂ ಅನ್ನಬಾರ್ದು. ಓದಿ ಅದನ್ನು ಅನುಭವಿಸಿದ್ದೀವಿ ಅಂತ ಹೇಳಬೇಕು. ಪುಸ್ತಕ ಓದು, ಅದು ಊಟ ಮಾಡಿದಷ್ಟೇ, ಟಾಣಿಕೆ ತಗೊಂಡಷ್ಟೇ. ಸಜ್ಜನರ ಸಂಘ ಮಾಡಬೇಕು ಅಂದರೆ ನಾವು ಪುಸ್ತಕಗಳನ್ನು ತುಂಬ ಹೆಲ್ಪ್ ಮಾಡ್ತವೆ. ಯಾರು ಬೇಕವ್ರು ಈಗ ಬರಿತಿದ್ದಾರೆ ಪುಸ್ತಕ, ಯಾರು ಬೇಕವ್ರು ಬರೋದು ಪುಸ್ತಕ ಅಲ್ಲ. ನಮಗೆ ನಾವು ಹೇಗೆ ಒಂದು ಉದ್ಯೋಗನ ಆರಿಸ್ಕೊತೀವೋ, ಹುಡುಕ್ತೀವೋ, ಆ ಥರ ಒಬ್ಬೊಬ್ಬ ಲೇಖಕನನ್ನು ಕೂಡ ನಾವು ಆರಿಸ್ಕೋಬೇಕು ಅಂತ ಎಲ್ಲೋ ಓದಿದ್ದೆ ನಾನು ಒಂದು ಇಂಗ್ಲೀಷ್ ಕೊಟೇಷನಲ್ಲಿ. ಹೀಗಾಗಿ ನಾನು ಯಾರನ್ನ ಆರಿಸ್ಕೋಬೇಕು ಅಂತ ಎಲ್ಲರನ್ನೂ 30 ವರ್ಷಗಳ ಕಾಲ ಓದಿದೆ. ಆಗ ನನಗನ್ನಿಸಿದ್ದು, ನನ್ನ ಜೀವನಕ್ಕೆ, ನನ್ನ ಒಂದು ಬೆಳೆದ ಪರಿಸರಕ್ಕೆ ಬೀಚಿ ನನಗೆ ಗುರುಗಳಾಗಬಲ್ಲರು ಅಂಥೇಳಿ ಬೀಚಿಯವ್ರ ಪುಸ್ತಕಗಳನ್ನ ಆರಿಸ್ಕೊಂಡು ವಿಶೇಷವಾದಂಥ ಅಧ್ಯಯನ ಮಾಡಿ ಆ ಜೋಗಗಳನ್ನ ಬರ್ಕೊಂಡು
30ನೇ ವರ್ಷದಿಂದ ಇವತ್ತು 63 ವರ್ಷ ನನಗೆ, ಅಂದರೆ 33 ವರ್ಷಗಳ ಕಾಲ ಅವರ ಸಾಹಿತ್ಯವನ್ನೇ ಪ್ರಚಾರ ಮಾಡ್ತಾ ಇಲ್ಲಿವರೆಗೂ ಬಂದೆ. ಸರ್, ಈಗ ನೀವು ಜೋಕ್ ಹೇಳ್ತೀರಿ, ಅದೇ ಜೋಕ್ ನಾನು ಹೇಳಿದ್ರೆ ಏನು ಚಂದಿರಲ್ಲ ಸರ್. ಸೊ ಜೋಕಲ್ಲಿ, ಹಾಸ್ಯದಲ್ಲಿ ಟೈಮಿಂಗು. ನಾನು ಕವನ ಬರಿತೀನಿ ಸಣ್ಣ ಪುಟ್ಟದ್ದು, ಅದರಲ್ಲಿ ರೈಮಿಂಗ್ ಸರ್, ಅದು ಆ್ಯಕ್ಚುಲಿ ಬಾಲಿಶ, ಈಗ ಬಿಟ್ಬಿಟ್ಟು ನವಕಾವ್ಯ ರಚಿಸ್ತಾ ಇದ್ದಾರೆ. ಸೊ ಟೈಮಿಂಗು ರೈಮಿಂಗು. ಈ ಸಾಹಿತ್ಯಕ್ಕೆ ಏನು ಸರ್ ಈ ಥರ ಮಂತ್ರ? ನೀವು ಹೆಂಗೆ ಸಾಹಿತ್ಯಕ್ಕೆ ಬಂದ್ರಿ? ನೀವು ನಗೆ ಭಾಷಣಕಾರರು, ಸಾಹಿತ್ಯ ನೀವು ಹೇಳಿದ್ರಿ ಅಭಿನವ ಬೀಚಿ ಆ ಬೇಡ ಬೀಚಿಯವರ ಕಾದಂಬರಿಯಿಂದ ಪ್ರೇರೇಪಿತರಾದ್ರಿ ಅಂತ. ಸೊ ನೀವು ಏನು ಒಂದು ಕಡೆ ಬರ್ಕೋತೀರಿ ನಿಮ್ಮ ಪುಸ್ತಕದಲ್ಲಿ ವಿಶ್ವೇಶ್ವರ ಭಟ್ ಅವರು ನಿಮಗೆ ಪ್ರೇರಣೆ ಮಾಡಿದ್ರು ಅಂತ, ಬಟ್ ನಿಮ್ಮೊಳಗೆ ಯಾವಾಗಲೂ ಒಬ್ಬ ಲೇಖಕ ಇದ್ದೇ ಇದ್ದ ಅನಿಸುತ್ತೆ. ಇದಕ್ಕೆ ಪೂರಕವಾಗಿ ನಿಮ್ಮ ಜೀವನದಲ್ಲಿ ಏನೇನು ಬಂತು ಸರ್? ನನಗೆ ಮೂಲವಾಗಿ ಸಾಹಿತ್ಯದ ಅಭಿರುಚಿಯನ್ನು ಹುಚ್ಚಿದವಳು ನನ್ನ ತಾಯಿ. ಆಕೆ ತುಂಬ ಪುಸ್ತಕಗಳನ್ನ ಓದ್ತಿದ್ರು. ಹೆಣ್ಮಕ್ಳು ರಜೆ ವೇಳೆಯಲ್ಲಿ, ಅವರ 3-4 ದಿನದ ರಜೆ ವೇಳೆಯಲ್ಲಿ ಓದೋದನ್ನು ನಮ್ಮ ತಾಯಿ ನಮಗೆ ಕಲಿಸಿದ್ಲು. ಅವಳು ಯಾವಾಗಲೂ 3 ದಿವಸ ಅಡುಗೆ ನಾನು ಮಾಡ್ತಿದ್ದೆ, ಅವಳು ಕೂತ್ಕೊಂಡು ಓದ್ತಿದ್ಲು. ಆಗ 10 ಪೈಸೆಗೆ ಒಂದು ಕಾದಂಬರಿ, ಖರೀದಿಗಲ್ಲ, ಸರ್ಕ್ಯುಲೇಟಿಂಗ್ ಲೈಬ್ರರಿಯಲ್ಲಿ 4 ಕಡೆಗೆ 3 ದಿವಸ 3 ಕಾದಂಬರಿ. 3 ಕಾದಂಬರಿಗಳ ನಮ್ಮಮ್ಮ 3 ದಿನ ತನ್ನ ಸಮಯದ ಅವಧಿಯಲ್ಲಿ ಓದ್ತಾ ಇದ್ಲು. ಏನು ಇಷ್ಟು ಒತ್ತಡಮ್ಮ ಇದರಲ್ಲಿ ಏನಿದೆ ಅಂತ ನಾನು ಓದೋದಕ್ಕೆ ಶುರು ಮಾಡಿ ಇವತ್ತು ನನಗೆ ಓದುವ ಹವ್ಯಾಸ ಬೆಳೀತು. ಹೀಗಾಗಿ ಪ್ರತಿ ವರ್ಷ ಕಣ್ಣಿನ ನಂಬರ್ ಜಾಸ್ತಿ ಆಗ್ತಾನೇ ಇದೆ. ನಾನು ಡಿಸೈಡ್ ಮಾಡಿದ್ದೀನಿ, ಕಣ್ಣು ಹೋದ್ರೆ ಹೋಗಲಿ, ನನಗೆ ಬಾಯಿ ಹೋಗಬಾರ್ದು. ಪುಸ್ತಕದ ಅಂಗಡಿಯಲ್ಲಿ ಯಾವತ್ತು ಸುಮಾರಾಗಿ ಬರ್ತಾರೆ ಜನ ಅಂದರೆ ಮುಗೀತು ಅಲ್ಲಿ ಕತೆ. ಆ ದೇಶದಲ್ಲಿ ಮೈಸೂರಲ್ಲಿ ಜಾಸ್ತಿ ಆಗಿದೆ ಅಂತ ಕೂಡ ಹೇಳಿದ್ದಾರೆ. ಆದರೆ ನಾವು ಕೆಲವು ಕಡೆ ನಮ್ಮ ಪುಸ್ತಕ ಹಾಕಿರ್ತೀವಲ್ಲ, 150 ಪುಸ್ತಕ ಇಟ್ಟಿರ್ತೀವಿ, 14 ಪುಸ್ತಕದಲ್ಲಿ ಎಲ್ಲ ಒಂದು 50-50 ಇಟ್ಟಿರ್ತೀವಿ. ಹೋಗೋದು ಬರೀ 20-30. ಅದರಲ್ಲಿ ಬಂದು ನಂದು ಆಟೋಗ್ರಾಫ್ ಹಾಕಿಸ್ಕೊತಾರೆ. ಅದರ ಅರ್ಥ ಏನು ಅಂದರೆ, ಇದೊಂದು ಹಾಕಿಬಿಡಿ, ಇದು ನಿಮ್ಮ ಹೆಸರಿನಲ್ಲೇ ಎಲ್ಲಾದರೂ ಇಟ್ಬಿಡ್ತೀವಿ ನಾವು ಅಂತ. ನಾನು ಅದಕ್ಕೆ ಆಟೋಗ್ರಾಫ್ ಹಾಕಿದವ್ರಿಗೆಲ್ಲ ಹೇಳಿದೆ, ಓದಬೇಕು ನೀವು, ಓದಿದಾಗ ಮಾತ್ರ ನಾನು ಸಹಿ ಹಾಕಿದ್ದಕ್ಕೂ ಸಾರ್ಥಕ. ನನ್ನ ಸಹಿ ಕೆಳಗಡೆ ನಾನು ಇದನ್ನು ಓದಿದೆ ಅಂತ ನೀವು ಬರೀಬೇಕು, ಮುಂದೆ ಯಾವತ್ತೋ ಮತ್ತೆ ಭೇಟಿಯಾದಾಗ ತೋರಿಸ್ಬೇಕು ಅಂತ ಹೇಳ್ತಿರ್ತೀನಿ. ನಾನು ಬೀಚಿಯವರ ಎಲ್ಲ ಕಾದಂಬರಿಗಳನ್ನು 10 ಪೈಸೆ 15 ಪೈಸೆ 4 ಆಣೆ ಕೊಟ್ಟು ಖರೀದಿಯಲ್ಲ, ಸರ್ಕ್ಯುಲೇಟಿಂಗ್ ಲೈಬ್ರರಿಯಲ್ಲಿ ಓದ್ದವನು. ನನ್ನ ಶಾಲೆಯ ಪುಸ್ತಕದಲ್ಲಿ ಮಧ್ಯದಲ್ಲಿ ನಾನು ಬೀಚಿ ಕಾದಂಬರಿಗಳನ್ನ ಓದಂಥವ್ರು. ನನಗೆ 100% ಇತ್ತು, ಶಾಲೆಯ ಓದು ನನ್ನ ಉದ್ಧಾರ ಮಾಡಲ್ಲ, ಬೀಚಿಯವರೇ ನಾನು ಉದ್ಧಾರ ಮಾಡೋದು ಅಂತ ತಿಳ್ಕೊಂಡಿದ್ದೆ. ಹೀಗಾಗಿ ಪರೀಕ್ಷೆಯಲ್ಲಿ ನಾನು 35 ಮಾರ್ಕ್ಸಿನ ವಿದ್ಯಾರ್ಥಿ. ಆದರೆ ಇವತ್ತು ನೀವೆಲ್ಲ ಸೇರಿ ಲಕ್ಷಗಟ್ಟಲೆ ಮಾರ್ಕ್ಸ್ ಕೊಡ್ತಾಯಿದ್ದೀರಿ. ನಿಜವಾದ ವ್ಯಾಲ್ಯುವೇಟರ್ ಅಂದರೆ ನೀವೇ ಅಂತ ನಾನು ಭಾವಿಸಿದ್ದೀನಿ. ನಿಮ್ಮ ಕಾರ್ ಡಿಕ್ಕಿನಲ್ಲಿ ಪುಸ್ತಕ ತುಂಬಿರುತ್ತೆ ಅಂತ ಕೇಳ್ಕೊಂಡಿದ್ದೀವಿ ಸರ್. ದಿನಕ್ಕೆ 5-6 ಪುಸ್ತಕ ಓದ್ತೀರಿ ಅಂತ ಬರ್ಕೊಂಡಿದ್ದೀರಾ? ಹೌದು, ರಸ್ತೆ ಚೆನ್ನಾಗಿದ್ದರೆ ಓದ್ತೀನಿ. ಬೆಂಗಳೂರಿಂದ ಮೈಸೂರಿಗೋ, ಮೈಸೂರಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಅಥವಾ ನಮ್ಮೂರ ಕಡೆ ಹೋಗ್ಬೇಕಾದ್ರೆ ಸ್ವಲ್ಪ ಟರ್ನ್ ಆಯಿತು ಉತ್ತರ ಕನ್ನಡ ಕಡೆ ಅಂದರೆ ಎಲ್ಲ ತೆಗೆದಿಟ್ಟು, ಕನ್ನಡಕ ಕೂಡ ತೆಗೆದಿಟ್ಟು ಆ ಕುಲ್ಕಾಟಕ್ಕೆ ನಮ್ಮ ಮೈ ಒಡ್ತೀವಿ ನಾವು. ಸೊ ಆದರೆ ಓದಿದರೆ ಕಣ್ಣು ಹೋಗ್ತವೆ ಅನ್ನೋ ಸುಳ್ಳು. ಓದಿ ಮರಳಾದ ಕೂಚುಬಾಟ ಅಂತ ಅವಾಗ ಯಾರು ಹೇಳಿದ್ದೋ ಗೊತ್ತಿಲ್ಲ. ದಯವಿಟ್ಟು ಓದಿ. ಕಣ್ಣಿರೋದೇ ಓದೋದಕ್ಕೆ ಅಂತ ಭಾವಿಸ್ತೇವೆ ನಾವು. ಕಣ್ಣಿರೋವರೆಗೂ ಓದಿ, ಆಮೇಲೆ ಪ್ರವಚನಕ್ಕೆ ಕೇಳಿ. ಈಗ ಪುರಾಣ, ಹರಿಕತೆ, ಉಪನ್ಯಾಸಗಳಿಗೆ ಬರೀ ಮುದುಕರೇ ಬಂದಿರ್ತಾರೆ ನೋಡಿ, ಹೌದಾ? ನಮ್ಮಲ್ಲೊಬ್ಬರು ಹರಿಕತೆ ದಾಸರು ಬರ್ತಿದ್ರು, ಭದ್ರಗಿರಿ ಅಚ್ಯುತ್ ದಾಸರು, ಶಿವಮೊಗ್ಗ ಶ್ರೀನಿವಾಸ ದಾಸರು. ಎಷ್ಟು ಚೆನ್ನಾಗಿ ಹರಿಕತೆ ಮಾಡೋರು ಅಂದರೆ ನನಗೆ ಆಶ್ಚರ್ಯ ಆಗೋದು. ಏನು ತಲೆಯಲ್ಲಿ ತುಂಬ್ಕೊಂಡಿದ್ದಾರೆ ಇವರು. ಅವ್ರನ್ನ ಕೇಳಿದ್ದೆ, ಸರ್ ನಿಮಗೆ ಎಲ್ಲ ಹೇಗೆ ಜ್ಞಾಪಕ ಇರ್ತದೆ? ನೋಡಪ್ಪ, ನಾನು ಬಿಡುವಾದಾಗ ಓದ್ತೀನಿ, ಪುರುಸೊತ್ತಿದ್ದಾಗ ಮಾತಾಡ್ತೀನಿ. ನೋಡಿ, ಬಿಡುವಾಗಿದ್ದಾಗ ನೀವು ಓದಿದರೆ ಪುರುಸೊತ್ತು ಸಿಕ್ಕಾಗ ಜನ ನಿಮ್ಮ ಹತ್ರ ಕೇಳೋದಕ್ಕೆ ಬರ್ತಾರೆ. ಅಲ್ಲಿಂದ ಶುರುವಾಯಿತು. ಆಮೇಲೆ ಬೀಚಿ ಕಾದಂಬರಿಗಳನ್ನ, ಭೈರಪ್ಪ, ನಾನು ಓದದೇ ಇರತಕ್ಕಂಥ ಯಾವುದೇ ಸಾಹಿತ್ಯ ಒಂದು 10-15 ಪುಟ ಓದೋದ್ರೊಳಗಡೆ ಇದನ್ನು ಪೂರ್ತಿ ಓದಬೇಕಾ ಬೇಡವಾ ಅಂತ ಒಂದು ನಿರ್ಧಾರ ನಮ್ಮಲ್ಲೇ ಬರ್ತದೆ. ಅದು ನನ್ನ ಪುಸ್ತಕಗಳಿಗೆ ಹಾಗಾಗೋದು ಬೇಡ. ಅದನ್ನು ನೀವು ಡಿಸೈಡ್ ಮಾಡಿ ಅದನ್ನು ಮುಂದುವರಿಸ್ತೀವಿ. ಇಲ್ಲಿ ಪುಸ್ತಕಗಳ ರಾಶಿಯನ್ನು ನೋಡಿ ಸಂತೋಷ ಆಯಿತು. ಅದಕ್ಕೆ ಎಲ್ಲದಕ್ಕೂ ಮೂಲ ಅಧ್ಯಯನ. ದಯವಿಟ್ಟು ಓದು ಹವ್ಯಾಸವನ್ನು ಮೈಸೂರು ಜನರಿಗೆ ನಾನು ಹೇಳಬೇಕಾಗಿಲ್ಲ. ಇಂಥ ಒಂದು ಪುಸ್ತಕದ ಸಾಹಿತ್ಯ ಸಂಭ್ರಮಕ್ಕೆ ಜನ 2 ದಿನಗಳಿಂದ ಕಿಕ್ಕಿರಿದು ಬರ್ತಾಯಿದ್ದೀರಿ ಅಂದರೆ ನಿಜಕ್ಕೂ ಮೈಸೂರು ಸಾಂಸ್ಕೃತಿಕ ನಗರಿ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಯಿತು.